ನಮ್ಮ ವೈಫು ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ. ಬಾಗಿಲು ತಟ್ಟಿ ಇವ್ರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆಗಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆಗಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕೊಂಡು ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಇನ್ನು ಹಂಗೆ ಕತ್ ಮೇಲೆ ಚಾಕು ಇಟ್ಕೊಂಡು ನೀವು ಏನೇ ನೋಡಿವಿ ಇದು ತೋರಿಸ್ರೆ ಸುಮ್ಮನೆ ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಕತ್ ಮೇಲೆ ಚಾಕು ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೆ ಒಂದು ಚೇರ್ಗೆ ಇಬ್ಬರು ಸೇರಿಕೊಂಡು ಕಟ್ಟಾಕಿ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವರು ಹೋಗಿದ್ದಾರೆ. ಇಷ್ಟು ಮಧ್ಯಾಹ್ನ 2 ಗಂಟೆಯಿಂದ 2:15 ನಡೆದಿದೆ. ಅವರು ಬಿಚ್ಕೊಳ್ಳೋಕ್ಕಾಗದೆ ಚೇರಲ್ಲಿ ಜರ್ಸ್ಕೊಂಡು ಬಂದು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಪಕ್ಕದ ಮನೇಲಿ ಆಮೇಲೆ ಅವ್ರು ಬಂದು ಅವ್ರಿಗೆ ಕೈ ಕಾಲು ಬಿಡಿಸಿದ್ದಾರೆ. ಯಾವುದಕ್ಕೂ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಗೋಲ್ಡು ಎಷ್ಟಿತ್ತು ಅಂತ ಕರೆಕ್ಟಾಗಿ ಕ್ವಾಂಟಿಟಿ ಅಂದಾಜು ಒಂದು 200 ಗ್ರಾಮ್ವರೆಗೂ ಇರ್ಬೋದು ಸರ್. ಮನೇಲಿ ಒಬ್ಬರೇ ಇದ್ರು ಸರ್, ಯಾರೂ ಇರಲಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ನಾವು ಕೆಲ್ಸಕ್ಕೆ ಹೋಗಿದ್ವಿ. ಅವರು ಮಧ್ಯಾಹ್ನ ಬಾಗಿಲು ಹಾಕ್ಕೊಂಡು ಒಬ್ಬಳೇ ಒಳಗಡೆ ಇದ್ದರು. ಇನ್ವಿಟೇಷನ್ ಕೊಡಬೇಕು ಅಂತ ಬಾಗಿಲು ತಟ್ಟು ಕರೆದಿದ್ದಾರೆ. ಲೇಡೀಸು ಫಸ್ಟ್ ಬಂದಿದ್ದಾರೆ ಸರ್ ಮನೆ ಒಳಗಡೆಗೆ. ಲೇಡೀಸ್ ಬಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. ನೀರು ಬೇಕು ಅಂತ ಕೇಳಿದ್ದಾರೆ. ಯಾರೋ ಪರಿಚಯ ಕೇಳೋಕ್ಕೆ ಮುಂಚೆ ಅಷ್ಟೊತ್ತಿಗೆ ಹಿಂದೆಗಡೆ ಹಂಗೆ ಬಂದು ಬಾಯಿ ಮುಚ್ಕೊಂಡು ಕತ್ತಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಚಾಕು ಹಿಡ್ಕೊಂಡು ಹಿಂದೆಗಡೆಯಿಂದ ಒಬ್ಬ ಜೆಂಟ್ಸ್ ಬಂದು ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ. ಕ್ಯಾಶನ್ ಇರಲಿಲ್ಲ ಸರ್ ಮನೆಯಲ್ಲಿ. ಒಂದು 200 ಗ್ರಾಮ್ವರೆಗೂ ಗೋಲ್ಡ್ ಇತ್ತು ಸರ್. ಬೆಳ್ಳಿ ಐಟಮ್ ಇತ್ತು. ಬೆಳ್ಳಿನೂ ಕೂಡ ಒಂದು 100-150 ಗ್ರಾಮ್ ಇತ್ತು ಸರ್. ಲಾಕರು ಅವರೇ ಓಪನ್ ಮಾಡಿ ಸರ್. ಕೀಗಳೆಲ್ಲಿದೆ ಕೇಳ್ಕೊಂಡು